ದೇಶವೇ ನಲುಗಿ ಹೋಗ್ತಾ ಇದೆ. ಕೊರೋನಾ ಕಟ್ಟಿ ಹಾಕಲಿಕ್ಕೆ ರಾಜ್ಯ ಸರ್ಕಾರ ಜನತಾ ಕರ್ಫ್ಯೂನ ಜಾರಿಗೆ ತಂದಿದೆ. ಆದರೆ ಜನತಾ ಕರ್ಫ್ಯೂನಿಂದಾಗಿ ವಲಸೆ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಂತಹ ವಲಸೆ ಕಾರ್ಮಿಕರಿಗೆ ಕೃಷಿಕ ಸಚಿನ್ ಬೀಡೆ ನೆರವಾಗಿದ್ದಾರೆ. ಹೌದು, ಕೊರೋನಾ ಹೆಮ್ಮಾರಿಯ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಜನತಾ ಕರ್ಫ್ಯೂ ಘೋಷಿಸಿದೆ. ಆದರೆ ಜನತಾ ಕರ್ಫ್ಯೂನಿಂದ ವಲಸೆ ಕಾರ್ಮಿಕರು ಕಂಗಾಲಾಗಿದ್ದಾರೆ. ತಮ್ಮೂರಿಗೆ ತೆರಳಲಾಗದೆ ದುಡಿಮೆ ಇಲ್ಲದೆ ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಿದ್ದಾರೆ. ಸಂಕಷ್ಟದಲ್ಲಿದ್ದ ವಲಸೆ ಕಾರ್ಮಿಕರಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಕೃಷಿಕ ಸಚಿನ್ ಬೀಡೆ ನೆರವಾಗಿದ್ದಾರೆ. ವಲಸೆ ಕಾರ್ಮಿಕರಿಗೆ ತನ್ನ ಮನೆಯಲ್ಲೇ ಆಶ್ರಯ ನೀಡಿ ಊಟೋಪಚಾರದ ವ್ಯವಸ್ಥೆ ಮಾಡಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ ನಿವಾಸಿ ಕೃಷಿಕ ಸಚಿನ್ ಬೀಡೆ ವಲಸೆ ಕಾರ್ಮಿಕರ ಕಷ್ಟ ನೋಡಿ ತಮ್ಮ ಮನೆಯಲ್ಲೇ ಉಳಿಯಲು ಅವಕಾಶ ಕಲ್ಪಿಸಿದ್ದಾರೆ. ಉತ್ತರ ಕರ್ನಾಟಕ ಮೂಲದ 20 ಕಾರ್ಮಿಕರು ಕಾಪು ಕಿಂಡಿ ಅಣೆಕಟ್ಟು ಕಾಮಗಾರಿ ಕೆಲಸ ಮಾಡ್ತಿದ್ದಾರೆ. ಕಾಮಗಾರಿ ಸ್ಥಳದಿಂದ 10 ಕಿಲೋಮೀಟರ್ ದೂರದಲ್ಲಿ ಕೇರಳ ಮೂಲದ ಗುತ್ತಿಗೆದಾರ ಕಾರ್ಮಿಕರ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಿದ್ರು. ಆದ್ರೆ ಜನತಾ ಕರ್ಫ್ಯೂ ಬಳಿಕ ವಸತಿಗೆ ತೆರಳಲಾಗದೆ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ರು. ಕಾರ್ಮಿಕರ ಕಷ್ಟ ನೋಡಿ ತಮ್ಮ ಮನೆಯಲ್ಲೇ ವಾಸ್ತವ್ಯಕ್ಕೆ ಕೃಷಿಕ ಸಚಿನ್ ಬೀಡೆ ಅವಕಾಶ ನೀಡಿದ್ದಾರೆ. ಸಚಿನ್ ಬೀಡೆ ಅವರಿಗೆ ಕಾರ್ಮಿಕರು ಧನ್ಯವಾದ ಹೇಳಿದ್ದಾರೆ. ನನ್ನ ಮನೆಯಲ್ಲಿ ಅವರಿಗೆ 15 ಜನ ಕೆಲಸವರಿದ್ದಾರೆ. ಅವರು ಸೌದತ್ತಿ, ಬೆಳಗಾಂ, ಆಚೆ ವಿವಿಧ ನಿಪ್ಪಾಣಿ ಆ ಸೈಡ್ನ ಎಲ್ಲ ಕಾರ್ಮಿಕರು. ಹಾಗಾಗಿ ಅವರಿಗೆ ಅನಿವಾರ್ಯ ಆದ ಕಾರಣ ನಾನು ಇಲ್ಲಿ ನಿಲ್ಲಿಕ್ಕೆ ನಮ್ಮ ಒಂದು ಹಳೆ ಮನೆ ಇತ್ತು, ತೋಟದ ಮನೆ, ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟೆ. ಮತ್ತು ಅವರಿಗೆ ಇಲ್ಲಿಂದ ಎಲ್ಲಿಗೆ ಸಹ ಅವರು ಹೊರಗಡೆ ಹೋಗುವುದಿಲ್ಲ. ಎಲ್ಲ ಕಾನೂನು ಎಲ್ಲ ಪರಿಪಾಲನೆ ಮಾಡ್ತಾ ಇದ್ದಾರೆ. ಅವರಿಗೆ ಎಂಥ ಅಗತ್ಯ ಬಂದರೂ ಕೂಡ ನಾವೇನಾದ್ರು ತಂದು ಕೊಡ್ತೇವೆ, ಅವರು ಪೇಟೆಗೆ ಹೋಗೋದಾಗಲಿ ಎಂಥದ್ದು ಮಾಡೋದಿಲ್ಲ. ಮತ್ತು ಎಲ್ಲ ಮಾಸ್ಕ್ ಧರಿಸಿಕೊಂಡೆಲ್ಲ ಕೆಲಸ ಮಾಡ್ತಾರೆ. ಇಲ್ಲಿ ಮಳೆಯಲ್ಲಿ ಕೆಲಸ ಇದಾಗ್ತಿದಂತೆ ಇಲ್ಲಿ ಮನೆಯವರು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ವ್ಯವಸ್ಥೆ ಮಾಡಿ ಇಲ್ಲಿ ಇರಿಸಿದ್ದಾರೆ. ನಮಗೆ ಕೆಲಸ ಸ್ಟಾರ್ಟ್ ಆಗಿದ್ದು 1 ತಿಂಗಳಾಯಿತು ಸರ್. ಈಗ ಕೆಲಸ ಈಗ ಮುಗಿಯೋಕೆ ಬಂದಿದೆ. ಅದಕ್ಕೆ ಅವರು ಮನೆ ಕೊಟ್ಟಿದ್ದಾರೆ, ಇರಲಿಕ್ಕೆ ಅವರೆಲ್ಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಥ್ಯಾಂಕ್ಸ್ ಸರ್. ಊಟಕ್ಕೆಲ್ಲ ಅವರೇ ಮಾಡಿ ಇಲ್ಲಿ ನಮಗೆ ಧನ್ಯವಾದ ನೋಡ್ತಿದ್ರು. ಅವ್ರ ಕಡೆಯಿಂದ ಏನು ತೊಂದರೆ ಬಂದಿಲ್ಲ, ನಮಗೆ ಒಳ್ಳೆಯದು ಮಾಡಿದ್ದಾರೆ. ಒಟ್ಟಾರೆ ಜನತಾ ಕರ್ಫ್ಯೂನಿಂದ ಸಂಕಷ್ಟಕ್ಕೆ ಸಿಲುಕಿ ಪರದಾಡ್ತಿದ್ದ ವಲಸೆ ಕಾರ್ಮಿಕರಿಗೆ ಕೃಷಿಕ ಸಚಿನ್ ಬೀಡೆ ಸಹಾಯ ಹಸ್ತ ಚಾಚಿದ್ದಾರೆ. ತಮ್ಮ ಮನೆಯಲ್ಲೇ ಕಾರ್ಮಿಕರ ವಾಸ್ತವ್ಯಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಕೃಷಿಕ ಸಚಿನ್ ಬೀಡೆ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್.